ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಸೇನಾಪಡೆಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಾಗಿದೆ. ಈ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಪಾಕಿಸ್ತಾನದಲ್ಲಿ ನಡುಕ ಶುರುವಾಗಿದೆ. ಹಾಗಾದ್ರೆ ಇವತ್ತಿನ ಈ ಕ್ಷಣದ ಪರಿಸ್ಥಿತಿ ಹೇಗಿದೆ ಶ್ರೀನಗರದಲ್ಲಿ? ನನ್ನ ಸಹೋದರಿಗೆ ರಂಜಿತ್ ಶಿರ್ಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳು ನರಹಂತಕರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿದಿದೆ. ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದಕರನ್ನ ಕಿತ್ತು ಒಗೆಯುವಂತ ಕಾರ್ಯಾಚರಣೆ ಆರಂಭ ಆಗಬಹುದು. ಈಗ ನಾನಿರುವಂತಹ ಜಾಗ ಕಾಶ್ಮೀರದ ಶ್ರೀನಗರದ ಈ ಲಾಲ್ ಚೌಕ್ ಅನ್ನುವ ಒಂದು ಶ್ರೀನಗರದ ಹೃದಯ ಭಾಗ, ಕಾಶ್ಮೀರದ ಹೃದಯ ಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ, ಇಲ್ಲೆಲ್ಲವೂ ಕೂಡ ಬಂದೋಬಸ್ತು ಮತ್ತೆ ಹೆಂಗಿದೆ ಅಂತ ಹೇಳಿ ನೋಡಿ, ಇಲ್ಲಿನ ಪರಿಸ್ಥಿತಿ ಅಥವಾ ವಾತಾವರಣ ಈ ಸದ್ಯಕ್ಕೆ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲಾಲ್ ಚೌಕ್ನ ಈ ಕ್ಲಾಕ್ ಟವರ್ನ ಅಕ್ಕಪಕ್ಕ ಇರುವಂತವರೆಲ್ಲರೂ ಕೂಡ ಈಗ ಪೊಲೀಸರು. ಕೆಲವರು ಈಗ ಸೇನಾ ಡ್ರೆಸ್ ನಲ್ಲಿ ಇದ್ರೆ, ಕೆಲವರು ಸಿವಿಲ್ ಡ್ರೆಸ್ ನಲ್ಲಿ ಇಲ್ಲಿ ಆಚೆ ಈಚೆ ಎಲ್ಲವೂ ಕೂಡ ಓಡಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಾರ್ಯಾಚರಣೆಯಲ್ಲಿ ಕೆಲವು ಇಲ್ಲಿನ ಸ್ಥಳೀಯರು ಈ ಭಯೋತ್ಪಾದಕರಿಗೆ ನೆರವಾಗಿದ್ದಾರೆ ಅಥವಾ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಿವಿಲ್ ಡ್ರೆಸ್ ನಲ್ಲಿ ಕೆಲವು ಪೊಲೀಸರು, ಜಮ್ಮು ಕಾಶ್ಮೀರದ ಪೊಲೀಸರು ಓಡಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಎಲ್ಲವೂ ಕೂಡ ಟ್ರಾಫಿಕ್ ಕಂಟ್ರೋಲ್ಗಾಗಿ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿದ್ದಾರೆ. ಸಂಪೂರ್ಣವಾದಂತಹ ಒಂದು ಬಿಗುವಿನ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಪೊಲೀಸರು ಅಲ್ಲಿ ಪರೇಡ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಆ ಕಡೆ ಈ ಕಡೆ ವಿದ್ ಗನ್ ಹಿಡ್ಕೊಂಡು ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ. ಅದರಲ್ಲೂ ಕೂಡ ಲಾಲ್ ಚೌಕ್ ಹೃದಯ ಭಾಗ, ಕಾಶ್ಮೀರದ ಹೃದಯ ಭಾಗ. ಇಲ್ಲಿನ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಅಲ್ಲಲ್ಲಿ ಬ್ಯಾರಿಕೇಡಿಂಗ್ ಗಳ ಮೂಲಕ ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನ ಹಾಕಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದಂತೆ, ಹಾಗೆ ಏನಾದ್ರೂ ಸೇನಾ ಆಪರೇಷನ್ ಆರಂಭ ಆಯಿತು ಅಂತ ಹೇಳಿದ್ರೆ ಇಲ್ಲೆಲ್ಲವೂ ಕೂಡ ಒಂದು ಬಂದೋಬಸ್ತನ್ನ ಬಿಗಿಗೊಳಿಸಲಾಗಿದೆ. ಸದ್ಯಕ್ಕೆ ನಿರಂತರವಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಸೇನಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರವೇ ನೇರವಾಗಿ ಈ ಪ್ರತೀಕಾರದ ಪರಮಾಧಿಕಾರವನ್ನ ಸೇನೆಗೆ ಕೊಟ್ಟಿರೋದ್ರಿಂದಾಗಿ ಕಾರ್ಯಾಚರಣೆಯನ್ನ ಸೇನೆ ಯಾವ ಕ್ಷಣದಲ್ಲಿ ಬೇಕಾದರೂ ಮಾಡಬಹುದು. ಅದಕ್ಕಾಗಿ ಲಾಲ್ ಚೌಕ್ನಲ್ಲಿ ಎಲ್ಲಾ ರೀತಿಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸೇನಾ ಬಂಕರ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಇದೆ. ಕಾಶ್ಮೀರದ ಶ್ರೀನಗರದಿಂದ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಸೇನಾಪಡೆಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಾಗಿದೆ. ಈ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಪಾಕಿಸ್ತಾನದಲ್ಲಿ ನಡುಕ ಶುರುವಾಗಿದೆ. ಹಾಗಾದ್ರೆ ಇವತ್ತಿನ ಈ ಕ್ಷಣದ ಪರಿಸ್ಥಿತಿ ಹೇಗಿದೆ ಶ್ರೀನಗರದಲ್ಲಿ? ನನ್ನ ಸಹೋದರಿಗೆ ರಂಜಿತ್ ಶಿರ್ಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳು ನರಹಂತಕರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿದಿದೆ. ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದಕರನ್ನ ಕಿತ್ತು ಒಗೆಯುವಂತ ಕಾರ್ಯಾಚರಣೆ ಆರಂಭ ಆಗಬಹುದು. ಈಗ ನಾನಿರುವಂತಹ ಜಾಗ ಕಾಶ್ಮೀರದ ಶ್ರೀನಗರದ ಈ ಲಾಲ್ ಚೌಕ್ ಅನ್ನುವ ಒಂದು ಶ್ರೀನಗರದ ಹೃದಯ ಭಾಗ, ಕಾಶ್ಮೀರದ ಹೃದಯ ಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ, ಇಲ್ಲೆಲ್ಲವೂ ಕೂಡ ಬಂದೋಬಸ್ತು ಮತ್ತೆ ಹೆಂಗಿದೆ ಅಂತ ಹೇಳಿ ನೋಡಿ, ಇಲ್ಲಿನ ಪರಿಸ್ಥಿತಿ ಅಥವಾ ವಾತಾವರಣ ಈ ಸದ್ಯಕ್ಕೆ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲಾಲ್ ಚೌಕ್ನ ಈ ಕ್ಲಾಕ್ ಟವರ್ನ ಅಕ್ಕಪಕ್ಕ ಇರುವಂತವರೆಲ್ಲರೂ ಕೂಡ ಈಗ ಪೊಲೀಸರು. ಕೆಲವರು ಈಗ ಸೇನಾ ಡ್ರೆಸ್ ನಲ್ಲಿ ಇದ್ರೆ, ಕೆಲವರು ಸಿವಿಲ್ ಡ್ರೆಸ್ ನಲ್ಲಿ ಇಲ್ಲಿ ಆಚೆ ಈಚೆ ಎಲ್ಲವೂ ಕೂಡ ಓಡಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಾರ್ಯಾಚರಣೆಯಲ್ಲಿ ಕೆಲವು ಇಲ್ಲಿನ ಸ್ಥಳೀಯರು ಈ ಭಯೋತ್ಪಾದಕರಿಗೆ ನೆರವಾಗಿದ್ದಾರೆ ಅಥವಾ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಿವಿಲ್ ಡ್ರೆಸ್ ನಲ್ಲಿ ಕೆಲವು ಪೊಲೀಸರು, ಜಮ್ಮು ಕಾಶ್ಮೀರದ ಪೊಲೀಸರು ಓಡಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಎಲ್ಲವೂ ಕೂಡ ಟ್ರಾಫಿಕ್ ಕಂಟ್ರೋಲ್ಗಾಗಿ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿದ್ದಾರೆ. ಸಂಪೂರ್ಣವಾದಂತಹ ಒಂದು ಬಿಗುವಿನ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಪೊಲೀಸರು ಅಲ್ಲಿ ಪರೇಡ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ಕಡೆ ಈ ಕಡೆ ವಿದ್ ಗನ್ ಹಿಡ್ಕೊಂಡು ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ. ಅದರಲ್ಲೂ ಕೂಡ ಲಾಲ್ ಚೌಕ್ ಹೃದಯ ಭಾಗ, ಕಾಶ್ಮೀರದ ಹೃದಯ ಭಾಗ. ಇಲ್ಲಿನ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಅಲ್ಲಲ್ಲಿ ಬ್ಯಾರಿಕೇಡಿಂಗ್ ಗಳ ಮೂಲಕ ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನ ಹಾಕಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದಂತೆ, ಹಾಗೆ ಏನಾದ್ರೂ ಸೇನಾ ಆಪರೇಷನ್ ಆರಂಭ ಆಯಿತು ಅಂತ ಹೇಳಿದ್ರೆ ಇಲ್ಲೆಲ್ಲವೂ ಕೂಡ ಒಂದು ಬಂದೋಬಸ್ತನ್ನ ಬಿಗಿಗೊಳಿಸಲಾಗಿದೆ. ಸದ್ಯಕ್ಕೆ ನಿರಂತರವಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಸೇನಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರವೇ ನೇರವಾಗಿ ಈ ಪ್ರತೀಕಾರದ ಪರಮಾಧಿಕಾರವನ್ನ ಸೇನೆಗೆ ಕೊಟ್ಟಿರೋದ್ರಿಂದಾಗಿ ಕಾರ್ಯಾಚರಣೆಯನ್ನ ಸೇನೆ ಯಾವ ಕ್ಷಣದಲ್ಲಿ ಬೇಕಾದರೂ ಮಾಡಬಹುದು. ಅದಕ್ಕಾಗಿ ಲಾಲ್ ಚೌಕ್ನಲ್ಲಿ ಎಲ್ಲಾ ರೀತಿಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸೇನಾ ಬಂಕರ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಇದೆ. ಕಾಶ್ಮೀರದ ಶ್ರೀನಗರದಿಂದ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.
ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಸೇನಾಪಡೆಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಾಗಿದೆ. ಈ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಪಾಕಿಸ್ತಾನದಲ್ಲಿ ನಡುಕ ಶುರುವಾಗಿದೆ. ಹಾಗಾದ್ರೆ ಇವತ್ತಿನ ಈ ಕ್ಷಣದ ಪರಿಸ್ಥಿತಿ ಹೇಗಿದೆ ಶ್ರೀನಗರದಲ್ಲಿ? ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳು ನರಹಂತಕರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿದಿದೆ. ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದಕರನ್ನ ಕಿತ್ತು ಒಗೆಯುವಂತ ಕಾರ್ಯಾಚರಣೆ ಆರಂಭ ಆಗಬಹುದು. ಈಗ ನಾನಿರುವಂತಹ ಜಾಗ ಕಾಶ್ಮೀರದ ಶ್ರೀನಗರದ ಈ ಲಾಲ್ ಚೌಕ್ ಅನ್ನುವ ಒಂದು ಶ್ರೀನಗರದ ಹೃದಯ ಭಾಗ, ಕಾಶ್ಮೀರದ ಹೃದಯ ಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ, ಇಲ್ಲೆಲ್ಲವೂ ಕೂಡ ಬಂದೋಬಸ್ತು ಮತ್ತೆ ಹೆಂಗಿದೆ ಅಂತ ಹೇಳಿ ನೋಡಿ, ಇಲ್ಲಿನ ಪರಿಸ್ಥಿತಿ ಅಥವಾ ವಾತಾವರಣ ಈ ಸದ್ಯಕ್ಕೆ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲಾಲ್ ಚೌಕ್ನ ಈ ಕ್ಲಾಕ್ ಟವರ್ನ ಅಕ್ಕಪಕ್ಕ ಇರುವಂತವರೆಲ್ಲರೂ ಕೂಡ ಈಗ ಪೊಲೀಸರು. ಕೆಲವರು ಈಗ ಸೇನಾ ಡ್ರೆಸ್ ನಲ್ಲಿ ಇದ್ರೆ, ಕೆಲವರು ಸಿವಿಲ್ ಡ್ರೆಸ್ ನಲ್ಲಿ ಇಲ್ಲಿ ಆಚೆ ಈಚೆ ಎಲ್ಲವೂ ಕೂಡ ಓಡಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಾರ್ಯಾಚರಣೆಯಲ್ಲಿ ಕೆಲವು ಇಲ್ಲಿನ ಸ್ಥಳೀಯರು ಈ ಭಯೋತ್ಪಾದಕರಿಗೆ ನೆರವಾಗಿದ್ದಾರೆ ಅಥವಾ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಿವಿಲ್ ಡ್ರೆಸ್ ನಲ್ಲಿ ಕೆಲವು ಪೊಲೀಸರು, ಜಮ್ಮು ಕಾಶ್ಮೀರದ ಪೊಲೀಸರು ಓಡಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಎಲ್ಲವೂ ಕೂಡ ಟ್ರಾಫಿಕ್ ಕಂಟ್ರೋಲ್ಗಾಗಿ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿದ್ದಾರೆ. ಸಂಪೂರ್ಣವಾದಂತಹ ಒಂದು ಬಿಗುವಿನ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಪೊಲೀಸರು ಅಲ್ಲಿ ಪರೇಡ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ಕಡೆ ಈ ಕಡೆ ವಿದ್ ಗನ್ ಹಿಡ್ಕೊಂಡು ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ. ಅದರಲ್ಲೂ ಕೂಡ ಲಾಲ್ ಚೌಕ್ ಹೃದಯ ಭಾಗ, ಕಾಶ್ಮೀರದ ಹೃದಯ ಭಾಗ. ಇಲ್ಲಿನ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಅಲ್ಲಲ್ಲಿ ಬ್ಯಾರಿಕೇಡಿಂಗ್ ಗಳ ಮೂಲಕ ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನ ಹಾಕಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದಂತೆ, ಹಾಗೆ ಏನಾದ್ರೂ ಸೇನಾ ಆಪರೇಷನ್ ಆರಂಭ ಆಯಿತು ಅಂತ ಹೇಳಿದ್ರೆ ಇಲ್ಲೆಲ್ಲವೂ ಕೂಡ ಒಂದು ಬಂದೋಬಸ್ತನ್ನ ಬಿಗಿಗೊಳಿಸಲಾಗಿದೆ. ಸದ್ಯಕ್ಕೆ ನಿರಂತರವಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಸೇನಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರವೇ ನೇರವಾಗಿ ಈ ಪ್ರತೀಕಾರದ ಪರಮಾಧಿಕಾರವನ್ನ ಸೇನೆಗೆ ಕೊಟ್ಟಿರೋದ್ರಿಂದಾಗಿ ಕಾರ್ಯಾಚರಣೆಯನ್ನ ಸೇನೆ ಯಾವ ಕ್ಷಣದಲ್ಲಿ ಬೇಕಾದರೂ ಮಾಡಬಹುದು. ಅದಕ್ಕಾಗಿ ಲಾಲ್ ಚೌಕ್ನಲ್ಲಿ ಎಲ್ಲಾ ರೀತಿಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸೇನಾ ಬಂಕರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಇದೆ. ಕಾಶ್ಮೀರದ ಶ್ರೀನಗರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ, ಜೈ ಹಿಂದ್. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಸೇನಾಪಡೆಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಾಗಿದೆ. ಈ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಪಾಕಿಸ್ತಾನದಲ್ಲಿ ನಡುಕ ಶುರುವಾಗಿದೆ. ಹಾಗಾದ್ರೆ ಇವತ್ತಿನ ಈ ಕ್ಷಣದ ಪರಿಸ್ಥಿತಿ ಹೇಗಿದೆ ಶ್ರೀನಗರದಲ್ಲಿ? ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳು ನರಹಂತಕರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿದಿದೆ. ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದಕರನ್ನ ಕಿತ್ತು ಒಗೆಯುವಂತ ಕಾರ್ಯಾಚರಣೆ ಆರಂಭ ಆಗಬಹುದು. ಈಗ ನಾನಿರುವಂತಹ ಜಾಗ ಕಾಶ್ಮೀರದ ಶ್ರೀನಗರದ ಈ ಲಾಲ್ ಚೌಕ್ ಅನ್ನುವ ಒಂದು ಶ್ರೀನಗರದ ಹೃದಯ ಭಾಗ, ಕಾಶ್ಮೀರದ ಹೃದಯ ಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ,